ಗುರುವಾರ ಸಂಜೆ ಲಾಗು ತರಕಾರಿ ತಗೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ಬರಬೇಕಾದ್ರೆ ಹಾಗೆ ನಿಧಿಮಗೆ ಪಾನಿಪುರಿ ಅಂದರೆ ಇಷ್ಟ ಅಂತ ಪಾನಿಪುರಿ ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ಬಂದ್ವಿ. ನೈಟು ಡಿನ್ನರ್ಗೆ ಅಂತ ಮೆಂತ್ಯ ಸೊಪ್ಪು ಮತ್ತು ಹೀರೆಕಾಯಿ ಬಳಸ್ಕೊಂಡು ಮೆಂತ್ಯ ಸೊಪ್ಪಿನ ರೊಟ್ಟಿ ಹೀರೆಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ. ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಕಡ್ಡಿ ಇಲ್ಲದೆ ಇರೋ ಥರ ಸೊಪ್ಪೆಲ್ಲ ಬಿಡಿಸ್ಕೊಂಡು ತರಕಾರಿ ಕಟ್ ಮಾಡೋದ್ರಲ್ಲಿ ಸಣ್ಣ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಬೌಲ್ ಅಳತೆಯಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕೋತಿದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯೋಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ಮಿನಿಟ್ ಕುದಿಸ್ಕೊತಿದ್ದೀನಿ. ಸ್ವಲ್ಪ ಬೆಂದ ನಂತರ ಒಂದು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ತಣ್ಣಗಾಗಕ್ಕೆ ಇಡಬೇಕು. ಆ ತಣ್ಣಗಾದ ನಂತರ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದು ನಾದಿ ಸೈಡಿಗೆ ಇಟ್ಕೊಂಡು ಚಟ್ನಿಗೆ ಪ್ಯಾನ್ಗೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ 3 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಸಣ್ಣಗೆ ಹಚ್ಕೊಂಡಿರೋವಂಥ ಹೀರೆಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹುಣಸೆಹಣ್ಣು ಹಾಕಿ ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಹೀರೆಕಾಯಿ ಚಟ್ನಿ ರೆಡಿ ಆಯಿತು. ಮತ್ತು ರೊಟ್ಟಿಗೆ ಆಗಲೇ ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ಚಪಾತಿ ರೀತಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಈಸಿ ಆದಂಥ ಮೆಂತ್ಯ ಸೊಪ್ಪಿನ ರೊಟ್ಟಿ ಮತ್ತು ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಮಕ್ಳುಗಳು ಕೂಡ ಇಷ್ಟಪಟ್ಟು ತಿಂತವೆ. ಕೆಲವು ಮಕ್ಕಳು ಸೊಪ್ಪು ತರಕಾರಿ ಅನ್ನೋದು ಜಾಸ್ತಿ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ.